ಕೆಳಗಡೆ ಹಾಂ ಕೆಳಗೆ ಅವ ನೀವು ಮಾಡಕ್ಲಿ ಮಾತಾಡ ದಯವಿಟ್ಟು ನಾನು ಹೇಳುವಂಥದ್ದು ಅಂಬೇಡ್ಕರ್ ಮಾತನ್ನು ಹೇಳ್ತಾರೆ, ಸಾಧ್ಯ ಆದರೆ ನೀನು ಈ ರಥವನ್ನು ಮುಂದೆ ಎಳ್ಕೊಂಡು ಹೋಗು, ಆಗಲಿಲ್ಲ ಅಂದರೆ ಅಲ್ಲೇ ಬಿಟ್ಬಿಡು, ಆದರೆ ಹಿಂದಕ್ಕೆ ಎಳೆಯುವಂಥ ಪ್ರಯತ್ನವನ್ನು ಮಾಡಬೇಡ ಅಂತ. ಹಾಗಾಗಿ ನಮ್ಮಲ್ಲಿ ಏನೋ ಸಿಟ್ಟಿದೆ, ನಮ್ಮಲ್ಲಿ ಏನೋ ಬೇಜಾರಿದೆ, ನಮ್ಮಲ್ಲಿ ಏನೋ ಅಸಮಾಧಾನ ಇದೆ, ಆ ಕಾರಣಕ್ಕಾಗಿ ಈ ಸಮ್ಮೇಳನದ ರಥವನ್ನು ಹಿಂದಕ್ಕೆ ಎಳೆಯುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬೇಡಿ. ನಿಮಗೆ ಅಸಮಾಧಾನ ಇದ್ದರೆ, ಸಿಟ್ಟಿದ್ರೆ, ಬೇಸರ ಇದ್ದರೆ ದಯವಿಟ್ಟು ನೀವು ಸಹಕಾರ ಅದನ್ನು ರಥವನ್ನು ಹಿಂದಕ್ಕೆ ಎಳೆಯುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಬೇಡ ಅಂದರೆ ಅದು ಬಿಟ್ಬಿಡಿ, ಅಲ್ಲೇ ನಿಮ್ಗೆ ಬೇಜಾರಿಲ್ಲ. ಅದನ್ನು ಎಳ್ಕೊಂಡು ಹೋಗುವಂತಾರೆ, ಯಾರೋ ಬರ್ತಾರೆ, ಯಾರೋ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಸಂಘಕ್ಕೆ ಬದ್ಧತೆ ಇರಬೇಕು, ಸಂಘಕ್ಕೆ ಇಷ್ಟ ಇರಬೇಕು. ನಮ್ದು ಒಳಗಡೆ ಏನೇ ವ್ಯತ್ಯಾಸಗಳಿದ್ರೂ ಕೂಡ ನಾವು ಈ ಪತ್ರಕರ್ತರ ಸಂಘಟನೆಯನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಅವತ್ತಿಂದ ಹಿರಿಯರು ಯಾರು ಇಟ್ಕೊಂಡು ಬಂದಿದ್ದಾರೆ, ಖಾದ್ರಿ ಶಾಮಣ್ಣ ಅಂತವರು ಕಟ್ಟಿದಂಥ ಸಂಘಟನೆ ಇದು. ಡಿ ವಿ ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ ಇದು. 95 ವರ್ಷಗಳ ಇತಿಹಾಸ ಇರುವಂಥ ಸಂಘಟನೆ ಇದು. ಇಂಥ ಸಂಘಟನೆಯಲ್ಲಿ ಇವತ್ತು ಈ ಥರದ ಒಂದು ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಇಲ್ಲಿ ಆಯೋಜನೆ ಮಾಡುವ ಮೂಲಕ ಇಡೀ ನಾಡಿನ ಎಲ್ಲ ಪತ್ರಕರ್ತರನ್ನು, ಇಡೀ ನಾಡನ್ನ ಕನ್ನಡಿಯ ರೀತಿಯಲ್ಲಿ ಬುದ್ಧಿದನ್ನ ಎಲ್ಲ ಪತ್ರಕರ್ತರು ಇಲ್ಲಿ ಸೆಳೀತಾ ಇದ್ದೀರಿ. ಅದರ ಜವಾಬ್ದಾರಿ ನಿಮಗಿದೆ, ಅದರ ಗೌರವ ಹೆಚ್ಚಿಸುವಂಥದ್ದು ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ. ಕನಿಷ್ಠ ಒಂದು ಸಣ್ಣ ನನಗೆ ನಮ್ದೇನು ಕೆಲಸ ಸಮ್ಮೇಳನಕ್ಕೆ ಅಂತೇಳಿ ನೀವಾಗಿ ಮುಂದೆ ಬಂದು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ನಮಗೆ ಗೌರವ ತರುವಂಥದ್ದು, ಘನತೆ ತರುವಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಆ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ಹೇಳ್ತಾ, ಇವತ್ತು ಬೀದರ್ನಲ್ಲಿರುವಂಥ ಎಲ್ಲ ತಾಲೂಕುಗಳಲ್ಲೂ ಕೂಡ ಒಂದು ಪತ್ರಕರ್ತರ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಥಯಾತ್ರೆ ಕೂಡ ಹೋಗ್ಬೇಕಾಗತ್ತೆ. ಅದೊಂದು ಮುಂದಿನ ದಿನಗಳಲ್ಲಿ ಅಂದರೆ ಈ ಸಮ್ಮೇಳನ ಯಾಕೆ, ಹೇಗೆ, ಏನು, ಎತ್ತ ಅಂತ ನಿಟ್ಟಿನಲ್ಲಿ ತೋರಿಸೋದಕ್ಕೆ ಪ್ರಚಾರ ಸಮಿತಿಯ ಜವಾಬ್ದಾರಿ ಇದೆ. ಅದೆಲ್ಲದೂ ಕೂಡ ನಂತರದ ಸಂದರ್ಭದಲ್ಲಿ ನಾವು ಮಾತನಾಡೋಣ. ಈಗ ನಮ್ಮ ಈ ಸಭೆಗೆ ಪ್ರಭಾಕರ್ ಅವರು ಮತ್ತೆ ನಮ್ಮ ಇವರು ಈಶ್ವರ್ ಖಂಡ್ರೆ ಅವರು ಕೂಡ ಈ ಸಭೆಗೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ಕೊಳ್ತಾ, ಸಮ್ಮೇಳನ ನಾವು ನೀವು ಎಲ್ಲರೂ ಸೇರಿದರೆ ಸಮ್ಮೇಳನ. ಕೈ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, 2 ಕೈ ಬೇಕೇ ಬೇಕು. ಹಾಗಾಗಿ ಪರಸ್ಪರ ಸಹಕಾರ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಚಂದವಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮ ಮೇಲೆ ಇದೆ. ಖಂಡಿತವಾಗಿ ಈ ಕೆಲಸವನ್ನು ಮಾಡೋಣ. ಹೌದಲ್ಲ, ಮಾಡ್ಬೋದಲ್ವಾ? ಎಲ್ಲರೂ ಸಮ್ಮೇಳನಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಲೋಕದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಆ ಸಮ್ಮೇಳನದಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಒಂದು ಚಿಂತನ ಮಂಥನದ ವೇದಿಕೆಯಾಗಿ ಸಮ್ಮೇಳನ ರೂಪುಗೊಳ್ಳಬೇಕು ಅನ್ನೋದು ನನ್ನ ಆಶಯ. ಸಮ್ಮೇಳನಕ್ಕೆ ಈಗಾಗಲೇ ಶಿವಾನಂದ ತಗಡೂರವರ ಒತ್ತಾಸೆ ಮೇಲೆಗೆ 20 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ. ಸಮ್ಮೇಳನ ಯಶಸ್ವಿಯಾಗಿ ನಡೆಯಬೇಕು. ಯಶಸ್ವಿ ಅನ್ನೋದ್ರ ಜೊತೆಗೆ ಅರ್ಥಪೂರ್ಣವಾಗಿ ನಡೆದ್ರೆ ಆ ಸಮ್ಮೇಳನಕ್ಕೂ ಒಂದು ಗೌರವ ಅಂತ ಹೇಳ್ತೀನಿ. ಆಮೇಲೆ ಇನ್ನೇನು ಬಡ್ಜೆಟ್ ಕೂಡ ಬರ್ತಾ ಇದೆ. ಮಾರ್ಚ್ 6ನೇ ತಾರೀಕು ಬಡ್ಜೆಟ್ಟು ಶಿವಾನಂದ ತಗಡೂರವರು ಇಷ್ಟು ಉದ್ದಲ್ಲಿ ಇಷ್ಟು ಕೊಟ್ಟಿದ್ದಾರೆ. ನಾನು ಈ ವರ್ಷ ಏನೋ ಬೇಡಿಕೆಗಳಿರಲ್ಲ ಅಂದ್ಕೊಂಡಿದ್ದೆ, ಆದರೆ ಬೇಡಿಕೆಗಳ ಪಟ್ಟಿ ಕೊಟ್ಟಿದ್ದಾರೆ. ಆದರೆ ನೀವೆಲ್ಲರಿಗೂ ಖುಷಿಯಾಗುವಂತಹ, ಪತ್ರಕರ್ತರ ವಲಯಕ್ಕೆ ಖುಷಿಯಾಗುವಂಥ 1-2 ಸಂಗತಿಗಳು ಈ ಬಜೆಟ್ನಲ್ಲಿ ಇದ್ದಾವೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಹಾಗೆಯೇ ಈ ಸಮ್ಮೇಳನವನ್ನು ನಾವು ಹಿರಿಯ ಪತ್ರಕರ್ತರಿಗೆ, ಅವರಿಂದ ಕಿರಿಯ ಪತ್ರಕರ್ತರಿಗೆ, ಹಿರಿಯರಿಂದ ಮಾರ್ಗದರ್ಶನ ಕೊಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು. ಯಾಕೆ ಅಂತಂದರೆ ವರದಿಗಾರಿಕೆಯ ಸ್ವರೂಪ ದಿನೇ ದಿನೇ ಬದಲಾಗ್ತಾ ಇದೆ. ಈಗ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಇದೆಲ್ಲವನ್ನು ಮೀರಿ ಈಗ ಸೋಷಿಯಲ್ ಮೀಡಿಯಾ ಬಂದಿದೆ. ಅದರಲ್ಲೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನೀವು ನೋಡ್ತಾ ಇದ್ದೀರಿ ಏನೇನಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಎಲ್ಲರ ಚಿತ್ರಗಳನ್ನು, ವಿಡಿಯೋಗಳನ್ನು ಡೈಲಿ ಆ ಪಕ್ಷದವರು ಈ ಪಕ್ಷದವರು ಅಂತೇಳಿ ಎಲ್ಲರೂ ಸೇರಿ ಒಂಥರ ಅಣಕ ಮಾಡುವಂಥದ್ದು, ಕುಹಕ ಮಾಡುವಂಥದ್ದು, ಈ ರೀತಿ ಪರಿಸ್ಥಿತಿ ಬಂದಿದೆ. ಈಗ ಯಾರು ಉದ್ದುದ್ದ ನ್ಯೂಸ್ಗಳನ್ನು ಯಾರು ನೋಡೋದಿಲ್ಲ. ಈಗೆಲ್ಲ ರೀಲ್ಸ್ ಥರ
30 ಸೆಕೆಂಡು 35 ಸೆಕೆಂಡು ಕೊಟ್ಟರೆ ಮೊಬೈಲ್ಗಳಲ್ಲೇ ನೋಡಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಹೀಗಾಗಿ ನಮ್ಮ ಪತ್ರಿಕೋದ್ಯಮ ಹೊಸ ಹೊಸ ವಿಚಾರಗಳಿಗೆ ತೆರೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ಈಗ ರೇಸ್ ಕಾರ್ ನ್ಯಾಯಾಂಗ, ನಂತರ ಪತ್ರಿಕಾ ರಂಗದವರು, 4ನೇ ಅಂಗ, ಈ 3 ಅಂಗದವ್ರು ಏನು ಮಾಡ್ತಾರೆ, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಇವರೆಲ್ಲರನ್ನ 4ನೇ ರಂಗವಾದಂಥ ನೀವು ಇರ್ದಿದ್ರೆ ಯಾರಿಗೂ ಏನು ಭೇಟಿ ಆಗುವಂಥದ್ದು ಆಗಲಿ ಗೊತ್ತು ಮಾಡೋದಂತಲೇ ಆಗ್ತಿರ್ಲಿಲ್ಲ. 3 ಜನ ಮಾಡಿದಂಥದನ್ನು ಇಡೀ ನಾಡಿಗೆ ತೋರಿಸಿಕೊಡೋರು, ಅದರ ಅಂಕುಡೊಂಕುಗಳನ್ನು ಸರಿಪಡಿಸೋರು, ಒಳ್ಳೊಳ್ಳೆಯ ಕಾರ್ಯಗಳನ್ನು ಜನರಿಗೆ ಬಿತ್ತರಿಸೋರು, ಇವೆಲ್ಲವನ್ನು ಮಾಡುವಂಥವ್ರು ಪತ್ರಿಕಾ ರಂಗದವರು ಅಂತ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ.